ನಮಸ್ಕಾರ. ಹಸಿರು ಹೊನ್ನು ಸರಣಿ ಕಾರ್ಯಕ್ರಮದ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಪರಿಸರ ಮಾನವ ಜೀವನದ ಬಹುಮುಖ್ಯ ಅಂಗ. ಆದರೆ ಇತ್ತೀಚೆಗೆ ಅರಣ್ಯ ನಾಶ, ವಾಯು ಮಾಲಿನ್ಯದಿಂದಾಗಿ ಬಹಳಷ್ಟು ಜಾಗತಿಕ ಸವಾಲುಗಳನ್ನು ನಾವು ಎದುರಿಸ್ತಾ ಇದ್ದೀವಿ. ಅದರಲ್ಲಿ ಜಾಗತಿಕ ತಾಪಮಾನ ಕೂಡ ಒಂದು. ಹಾಗಾಗಿ ಈ ನಿಟ್ಟಿನಲ್ಲಿ ಒಂದು ಪರಿಸರ ಅಭಿವೃದ್ಧಿಯನ್ನು ಮಾಡುವ ಮಹತ್ವದ ಹೆಜ್ಜೆ ಅರಣ್ಯ ಇಲಾಖೆ ಇಟ್ಟಿದೆ. ಪರಿಸರ ಅಭಿವೃದ್ಧಿಯ ಕುರಿತು ತಿಳಿಸಿಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಗಾಯತ್ರಿ ಬಡಿಗೇರ, ಉಪವಲಯ ಅರಣ್ಯಾಧಿಕಾರಿ, ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ, ಸ್ವಯಂ ENC. ಪರಿಸರ ಅಭಿವೃದ್ಧಿಯ ಬಗ್ಗೆ ಮಾತನಾಡೋದಾದರೆ ನಾವು ಬಹಳಷ್ಟು ಸವಾಲುಗಳನ್ನು ಎದುರಿಸ್ತಾ ಇದ್ದೀವಿ. ಜಾಗತಿಕ ತಾಪಮಾನ ಇರ್ಬೋದು, ಈ ಅರಣ್ಯ ನಾಶ ಇರ್ಬೋದು, ವಾಯುಮಾಲಿನ್ಯ ಇರ್ಬೋದು, ಜಲದ ಕೊರತೆ ಇರ್ಬೋದು. ಈ ಎಲ್ಲ ನಿಟ್ಟಿನಲ್ಲಿ ಈ ಪರಿಸರ ಅಭಿವೃದ್ಧಿ ಅಂದರೆ ಏನು ಅನ್ನೋದನ್ನು ಮೊದಲಿಗೆ ತಿಳಿಸಿ. ಈಗ ಒಂದು ಪರಿಸರ ಅಭಿವೃದ್ಧಿ ಅಂತೇಳಿ ನಾವು ಸ್ಪೆಷಲ್ ಒಂದು ಟಾಪಿಕ್ ಹೇಳೋದಾದರೆ, ಇದೊಂದು ಸಮುದಾಯ ಆಧಾರಿತ ಸಂರಕ್ಷಣಾ ಮಾದರಿ. ಇದು ಇಂಗ್ಲೀಷಲ್ಲಿ ನಾವು ಏನು ಕಮ್ಯುನಿಟಿ ಬೇಸ್ಡ್ ಕಾನ್ಸರ್ವೇಷನ್ ಅಂತ ಹೇಳ್ತೀವಿ. ಬಟ್ ಇದು ಲೇಟ್ಲಿ ಇವಾಲ್ವ್ಡ್. ಈಗ ನಮ್ಮ ಫಾರೆಸ್ಟ್ ಪ್ರೊಟೆಕ್ಷನ್ನು ಮತ್ತು ಕಾನ್ಸರ್ವೇಷನ್ ಬಗ್ಗೆ ಎಲ್ಲ ಸೆಂಚುರೀಸಿಂದನೂ ವರ್ಕ್ ಮಾಡ್ತಿದ್ವಿ ನಾವು. ಬಟ್ ಇದೊಂದು ಕಮ್ಯುನಿಟಿ ಬೇಸ್ಡ್ ಕಾನ್ಸರ್ವೇಷನ್ ಅಂತ ಇರೋದು ಇವಾಗ ರೀಸೆಂಟಾಗಿ ಇವಾಲ್ವ್ ಆಗ್ತಿರೋ ಒಂದು ಫಾರೆಸ್ಟ್ ಒಂದು ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಇದರಲ್ಲಿ ಏನಂತಂದರೆ, ಅರಣ್ಯವನ್ನು ಕಾಪಾಡೋದ್ರ ಮೂಲಕನೇ ಅರಣ್ಯದಲ್ಲಿ ವಾಸಿಸುವ ಒಂದು ಜನರ ಅಭಿವೃದ್ಧಿ. ಸೊ ಇದು ಪರಿಸರ ಅರಣ್ಯ ಸಂರಕ್ಷಣೆ ಮತ್ತು ಜನರ ಅಭಿವೃದ್ಧಿ ಎರಡೂ ಒಟ್ಟಿಗೆ ನಡೆಯುವಂಥ ಕೆಲಸ ಇದು. ಇದು ನಾವು ಏನು ಸಿಂಬಯೋಟಿಕ್ ರಿಲೇಷನ್ಶಿಪ್ ಬಿಟ್ವೀನ್ ಡೆವಲಪ್ಮೆಂಟ್ ಆ್ಯಂಡ್ ನೇಚರ್, ಅದೇ ರೀತಿ ಬ್ಯಾಲೆನ್ಸಿಂಗ್ ಎಕಾಲಜಿಕಲ್ ಪ್ರಿಸರ್ವೇಷನ್ ಆ್ಯಂಡ್ ಕಮ್ಯುನಿಟಿ ಅಂತೇಳಿ ಫಾರೆಸ್ಟ್ ಡ್ವೆಲ್ಲಿಂಗ್ ಕಮ್ಯುನಿಟಿ, ಸಮುದಾಯಗಳೊಂದಿಗೆ ಅರಣ್ಯ ಅಭಿವೃದ್ಧಿ ಮಾಡೋದು. ಇವಾಗ ಬರೀ ನಾವು ಫಾರೆಸ್ಟ್ ಪ್ರೊಟೆಕ್ಷನ್ನೇ ಮಾಡ್ತೀವಿ ಅಂತಂದರೆ ಅದು ಓವರ್ ಆಲ್ ಡೆವಲಪ್ಮೆಂಟ್ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ಸಮುದಾಯನೂ ಅವರ ಕಲ್ಚರ್ ಆಗಿರ್ಬೋದು, ಅವರ ಒಂದು ಸಿಸ್ಟಮ್ ಪ್ರಿಸರ್ವ್ ಮಾಡಿ ಅವ್ರನ್ನ ನೀವು ಅಭಿವೃದ್ಧಿಯತ್ತ ಕರ್ಕೊಂಡು ಹೋಗೋದು, ಜೊತೆಗೇನೆ ಅರಣ್ಯ ಸಂರಕ್ಷಣೆ ಮಾಡೋದು. ಇದು ಓವರ್ ಆಲ್ ಒಂದು ಫಾರೆಸ್ಟ್ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯ ಅಂತೇಳಿ ಈ ಕಾನ್ಸೆಪ್ಟು ಡೆವಲಪ್ ಆಗ್ತಾ ಇದೆ ಅಂದರೆ ಈ ಕಾನ್ಸೆಪ್ಟ್ ಬರೋದಕ್ಕೆ ಏನು ಹಿನ್ನೆಲೆ ಏನಿದೆ, ಯಾವಾಗ ಶುರುವಾಯ್ತಿದು ಅಂತ? ಈಗ ಅರಣ್ಯ ನಾವೇನು ಕಾಡು ಸಂರಕ್ಷಣೆ ಮಾಡ್ತೀವಿ, ಬರೀ ಅದರಿಂದ ಕಂಪ್ಲೀಟ್ ಎನ್ವೈರನ್ಮೆಂಟಲ್ ಕಾನ್ಸರ್ವೇಷನ್ ಆಗೋದು ಬಹಳ ಕಡಿಮೆ ಅಂತೇಳಿ 100% ನಾವು ರೀಚ್ ಆಗೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾವು ಈಗ ಕಮ್ಯುನಿಟಿನ ಒಂದು ಮುಂದೆ ಇಟ್ಕೊಂಡು ಈ ಪರಿಸರ ಅಭಿವೃದ್ಧಿ ಕಾನ್ಸೆಪ್ಟನ್ನು ಇದು ಮಾಡಿದರೆ, ಇದು ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದ್ದೇ 1972 ಅಲ್ಲಿ. ಫಸ್ಟು ಅಫಿಷಿಯಲಿ ಎಕೋ ಡೆವಲಪ್ಮೆಂಟು ಅಥವಾ ಪರಿಸರ ಅಭಿವೃದ್ಧಿ ಅಂಥೇಳಿ ಟರ್ಮ್ ಯೂಸ್ ಆಗಿದೆ 1972 ಅಲ್ಲಿ. ಸ್ಟಾಕ್ಹೋಮ್ ಕಾನ್ಫರೆನ್ಸ್ ಆನ್ ಹ್ಯೂಮನ್ ಎನ್ವೈರನ್ಮೆಂಟ್ ಅಂಥೇಳಿ ನಡೀತದೆ. ಅದ್ರದ್ದು ಸೆಕ್ರೆಟರಿ ಜನರಲ್ ಮಾರಿಸ್ ಸ್ಟ್ರಾಂಗ್ ಅಂತ ಇದ್ರು ಆ ಟೈಮಲ್ಲಿ. ಸೊ ಅವರು ಈ ಒಂದು ಎಕೋ ಡೆವಲಪ್ಮೆಂಟ್ ಟರ್ಮ್ನ ಅಫಿಷಿಯಲಿ ಯೂಸ್ ಮಾಡ್ತಾರೆ. ಇದರಲ್ಲಿ ಹೆಂಗಂದರೆ, ಓವರ್ ಆಲ್ ಗ್ಲೋಬಲಿ ಅಂದರೆ ಜಾಗತಿಕ ಮಟ್ಟದಲ್ಲಿ ನೀವು ಒಂದು ಡೆವಲಪ್ಮೆಂಟ್ನ ತೊಗೋಬೇಕಂದ್ರೆ ಲಾಂಗ್ ರನ್ನಲ್ಲಿ ಇದು ಬರೀ ಪರಿಸರ ನಾವೇನು ಫಾರೆಸ್ಟ್ ಪ್ರೊಟೆಕ್ಷನ್ ಮಾಡಿದ್ರೆ ಆಗಲ್ಲ. ಇದು ಅದ್ರ ಜೊತೆಗೇನೆ ಈಕ್ವಲಿ ಸಮುದಾಯಗಳ ಒಂದು ಅಭಿವೃದ್ಧಿ ಆಗಬೇಕು. ಅದೇ ರೀತಿ ಹೇಳ್ಬೇಕಂತಂದ್ರೆ ಮೇಡಮ್, ಇವಾಗ ಇನ್ನೂ ಸ್ವಲ್ಪ ನೀವು ಡೀಪಾಗಿ ಇಶ್ಯೂನ ಅಡ್ರೆಸ್ ಮಾಡಬೇಕಿದ್ರೆ, ಒಂದು ಸೊಸೈಟಿ ರನ್ ಆಗ್ಬೇಕಾದ್ರೆ ನಮ್ಗೆ ಗೊತ್ತು ಸೋಷಿಯಲ್ ಇಶ್ಯೂಸು, ಆಮೇಲೆ ಎಕನಾಮಿಕಲ್ ಕನ್ಸರ್ನ್ಸು, ನೆಕ್ಸ್ಟ್ ಕಲ್ಚರಲ್ ಕನ್ಸರ್ನ್ಸ್ ಭಾಳ ಇಂಪಾರ್ಟೆಂಟ್ ಅಂತ ಹೇಳಿ. ಸೊ ಈ ಎಲ್ಲ ಒಂದು ಸೋಷಿಯಲ್ ಕನ್ಸರ್ನ್ ಆಗಿರ್ಬೋದು, ಎಕನಾಮಿಕಲ್ ಕನ್ಸರ್ನು ಮತ್ತು ಈಗ ಕಲ್ಚರಲ್ ಕನ್ಸರ್ನ್ ಬಗ್ಗೆ ವರ್ಕ್ ಮಾಡಲಿಕ್ಕೆ ಸುಮಾರಷ್ಟು ಇಲಾಖೆಗಳಿದೆ. ಈಗ ಪಂಚಾಯತ್ ಅವರು ಸೋಷಿಯಲಿ ಮತ್ತು ಅವರ ಎಕನಾಮಿಕ್ ಡೆವಲಪ್ಮೆಂಟಿಗೋಸ್ಕರ ವರ್ಕ್ ಮಾಡ್ತಾರೆ. ಕಲ್ಚರಲ್ ಕನ್ಸರ್ನಿಗೂ ಸಾಕಷ್ಟು ಇಲಾಖೆಗಳಿದೆ. ಬಟ್ ಈ ಎನ್ವೈರನ್ಮೆಂಟಲ್ ಕನ್ಸರ್ನನ್ನು ಜನರಲ್ ತರೋದು ಭಾಳ ಇಂಪಾರ್ಟೆಂಟು. ಈಗ ಪರಿಸರ ಡೆವಲಪ್ ಆಗಬೇಕು, ಆಮೇಲೆ ಅಭಿವೃದ್ಧಿ ಆಗಬೇಕು, ಅದೇ ರೀತಿ ಓವರ್ ಆಲ್ ನಮ್ಮ ಎನ್ವೈರನ್ಮೆಂಟಲ್ ಕನ್ಸರ್ವೇಷನ್ ಆಗಬೇಕಪ್ಪ ಅಂತಂದರೆ, ಸೊ ಈ ಒಂದು ಎನ್ವೈರನ್ಮೆಂಟಲ್ ಕನ್ಸರ್ನ್ನ ಜನರಲ್ ತರೋದು ಭಾಳ ಇಂಪಾರ್ಟೆಂಟ್. ಸೊ ಜಾಗೃತಿ ಬಹಳಷ್ಟು ಬೇಕಾಗುತ್ತೆ, ಬೇಕೇ ಬೇಕು. ಅದು ನಮ್ಮ ಇಲಾಖೆಯ ಒಂದು ಸ್ಪೆಷಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ. ಅರಣ್ಯ ಕಾಪಾಡೋದು ನಮ್ಮದು ಮೇನ್ ಡ್ಯೂಟಿ. ಈಗ ಸೋಷಿಯಲ್ ಮತ್ತು ಎಕನಾಮಿಕಲ್ ಕಲ್ಚರಲ್ ಕನ್ಸರ್ನ್ ಜೊತೆ ಎನ್ವೈರನ್ಮೆಂಟಲ್ ಕನ್ಸರ್ನ್ಸ್ ಎಲ್ಲ ನೀವು ಆ್ಯಡ್ ಮಾಡಿದಾಗ ಅದು ಎಫೆಕ್ಟಿವ್ ಆಗಿ ಓವರ್ ಆಲ್ ನೀವು ಡೆವಲಪ್ಮೆಂಟ್ ಮಾಡ್ಬೋದು ಅಂತ ಹೇಳಿ ಈ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದ್ದು. ಸೊ ಅದಾದಮೇಲೆ ನಮ್ಮ ಇಂಡಿಯಾಗೆ ಇದು ಇಂಟ್ರೊಡ್ಯೂಸ್ ಆಗಿದ್ದು 1988 ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಆದಮೇಲೆ ಅದರದೊಂದು ರೂಪ ತಗೊಂಥದ್ದು. ಈಗ ಲಾರ್ಜ್ ಸ್ಕೇಲ್ ಎಕೋ ಡೆವಲಪ್ಮೆಂಟ್ ಮಾಡೆಲ್ಸ್ ಎಲ್ಲ ಸೊ ಈಗ ಪೆರಿಯಾರಲ್ಲಿ ಮೊದಲು ಸ್ಟಾರ್ಟ್ ಆಗಿದ್ದು. ನಮ್ಮ ಭಾರತದಲ್ಲಿ ನಾವು ನೋಡಬೇಕಾದ್ರೆ ಇಡೀ ಒಂದು ಈ ಎಕೋ ಡೆವಲಪ್ಮೆಂಟ್ ಮಾದರಿಗಳು ಲಾರ್ಜ್ ಸ್ಕೇಲಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿದ್ದು ರನ್ ಆಗಿದ್ದು ಅಲ್ಲೇ ಪೆರಿಯಾರಲ್ಲಿ. ಅದು ಇವತ್ತಿಗೂ ಕೂಡ ಸಕ್ಸಸ್ಫುಲ್ ಮಾಡೆಲ್ ಆಗಿ ನಡೀತಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಸುಮಾರಷ್ಟು ಉದಾಹರಣೆ ಇದೆ. ಪೆರಂಬಿಕುಲಮಲ್ಲೂ ಕೂಡ ಅವರು ಈಗ ಮಹಿಳೆಯರಿಗೆ ಆಗಿರ್ಬೋದು, ಅಲ್ಲಿ ವಾಸಿಸುವಂತ ಒಂದು ಕಮ್ಯುನಿಟೀಸ್ಗೆ ನಮ್ಮ ಇಲಾಖೆಯಿಂದ ತುಂಬಾನೇ ಕೊಡುಗೆ ಕೊಟ್ಟಿದ್ದಾರೆ. ಇದೆಲ್ಲ ನಾವು ಭಾರತದಲ್ಲಿ ನೋಡ್ಬೇಕಾದ್ರೆ, ಮತ್ತೆ ಅದೇ ರೀತಿ ಈಗ ಈ ಒಂದು 10-20 ವರ್ಷಗಳ ಹಿಂದೆ ಇದೊಂದು ಮಾಡೆಲ್ಸ್ ಬಹಳ
ಸ್ಪ್ರೆಡ್ಡು ಆಯಿತು, ಅಷ್ಟು ಪಾಸಿಟಿವ್ ಇಂಪ್ಯಾಕ್ಟು ತಗೊಬಂತು ಎನ್ವೈರ್ಮೆಂಟ್ ಮೇಲೆ, ಫಾರೆಸ್ಟ್ ಪ್ರೊಟೆಕ್ಷನ್ ಮೇಲೆ. ಸೊ ಆ ನಿಟ್ಟಿನಲ್ಲಿ ನಾವು ಕರ್ನಾಟಕದಲ್ಲೂ ಅಷ್ಟೇ, ಈಗ ನಾವು ಯಾಕೆ ಭಾರತದಲ್ಲಿ ಹಿಂಗೆ ಪೆರಮಿಕೊಲಮು ಪೆರಿಯಾರ್ ಅಂತ ಮೆನ್ಷನ್ ಮಾಡಿದ್ವಿ, ಇವಾಗ ನಮ್ಮ ಕರ್ನಾಟಕದಲ್ಲಿ 2001 ಆದಮೇಲೆ ಈಗ ನಾಗರಹೊಳೆಯಲ್ಲಿ ಮತ್ತು ಬಂಡೀಪುರದಲ್ಲಿ ಈ ಮಾಡೆಲ್ ಫಸ್ಟ್ ಸ್ಟಾರ್ಟ್ ಆಗಿದ್ದು 2000ರಿಂದ ಒಂದಾದ್ಮೇಲೆ. ಸೊ ಅಲ್ಲೂ ಕೂಡ ಅಷ್ಟೇ, ಅಲ್ಲಿನ ಜನರಿಗೆ ನಮ್ಮ ಇಲಾಖೆಯಿಂದ ಏನೇನು ಫೆಸಿಲಿಟೀಸ್ ಬೇಕು ಅವ್ರನ್ನ ಯಾವ ರೀತಿ ನಾವು ಅಭಿವೃದ್ಧಿ ಪಡಿಸ್ಬೇಕಂತ ಹೇಳಿ ಅಲ್ಲೂ ಸುಮಾರಷ್ಟು ಮಾದರಿಗಳು ನಡೆದೋಯ್ದು. ಈಗ ಅದಾದಮೇಲೆ ಎಲ್ಲ ಬೇರೆ ಬೇರೆ ಕಡೆ ಓವರ್ ಆಲ್ ಆಗಿ ಅದು ಎಕ್ಸ್ಪಾಂಡ್ ಆಗ್ತಾ ಬಂತು. ಸೊ ಇದ್ರ ಉದ್ದೇಶಗಳು ಅಂತ ಏನಾದರೂ ಒಂದು ನಿಯಮ ನೀತಿ ಆ ಥರದ್ದೇನಾದರೂ ಇದೆಯಾ? ಹೇಗೆ ಇದೆ ಈ ರೀತಿ ಉದ್ದೇಶಗಳನ್ನ ಹೊಂದಿದೆ ಅನ್ನೋ ರೀತಿನಲ್ಲಿ ಹೇಳೋದಾದ್ರೆ? ಇದರದ್ದು ನಮ್ಮ ಪರಿಸರ ಅಭಿವೃದ್ಧಿ ಉದ್ದೇಶ ಮೇನ್ ಹೇಳ್ಬೇಕಂತಂದರೆ ಅರಣ್ಯ ಸಂರಕ್ಷಣೆ ಜೊತೆಗೆ ಅಲ್ಲಿನ ಫಾರೆಸ್ಟ್ ಡಿಪೆಂಡೆಂಟ್ ಕಮ್ಯುನಿಟೀಸ್ ಏನಿದೆ ಅವ್ರಿಗೆ ಅವರ ಅಭಿವೃದ್ಧಿ ಕೂಡ ಮಾಡ್ಬೇಕನ್ನೋದು ಒಂದು ಮೇನ್ ಗೋಲ್ ಇದು. ಯಾವಾಗ ನಾವು ಆ ಜನರಿಗೆ ನಮ್ಮಿಂದ ಒಂದು ಆ ಅಭಿವೃದ್ಧಿ ಒಂದು ಸೆನ್ಸನ್ನು ಕ್ರಿಯೇಟ್ ಮಾಡ್ತೀವಿ, ಆಟೋಮೆಟಿಕಲಿ ಅವರು ಇನ್ನೂ ಚೆನ್ನಾಗಿ ಅದೇ ಯಾವ ಅರಣ್ಯದಲ್ಲಿರ್ತಾರೆ ಅದೇ ಅರಣ್ಯದ ಒಂದು ಸಂರಕ್ಷಣೆನ ಇನ್ನೂ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ. ಬರೀ ನಾವು ಡಿಪಾರ್ಟ್ಮೆಂಟ್ ಅವ್ರು ಮಾಡೋದಕ್ಕೂ ಆಮೇಲೆ ಕಮ್ಯುನಿಟಿನ ಇನ್ವಾಲ್ವ್ಮೆಂಟ್ ಮಾಡೋದಕ್ಕೂ ಭಾಳ ಡಿಫ್ರೆನ್ಸ್ ಇದೆ ಮೇಡಮ್. ಅದು ಇನ್ನೂ ಎಫೆಕ್ಟಿವ್ ಆಗಿ ನಾವು ಆ ಕೆಲಸ ಅವರಿಗೆ ಅದು ಜಾಗೃತಿ ಮೂಡಿದಾಗ ಅವರೇ ಅದನ್ನ ತನ್ನದು ಅನ್ನೋ ಒಂದು ಭಾವನೆಯಿಂದ ಮಾಡ್ತಾ ಹೋಗ್ತಾರೆ. ಇದು ಒಂದು. ಆಮೇಲೆ ನಮ್ಮ ಇಲಾಖೆ ಪಾತ್ರ ಹೇಳ್ಬೇಕಂತಂದ್ರೆ ನಾವು ಕನೆಕ್ಟಿಂಗ್ ಬ್ರಿಡ್ಜ್ ಆಗಿ ಆ್ಯಕ್ಟ್ ಮಾಡ್ತೀವಿ ಕಮ್ಯುನಿಟೀಸ್ಗೆ, ಆಮೇಲೆ ಬೇರೆ ಬೇರೆ ಇಲಾಖೆಗಳ ನಡುವೆ. ಅದೇ ರೀತಿ ಬೇರೆ ಬೇರೆ ಇಲಾಖೆಗಳು, ಈ ಡೋನರ್ ಆರ್ಗನೈಸೇಷನ್ಸ್ ಇದೆ, ಆಮೇಲೆ ಈಗ ಕೊಲಾಬರೇಟಿವ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಇದಾವೆ. ಇವರ ಮಧ್ಯೆ ನಾವು ಒಂದು ಕನೆಕ್ಟಿಂಗ್ ಬ್ರಿಡ್ಜ್ ಥರ ಈಗ ಎಲ್ಲ ಇಲಾಖೆಗಳು ಒಟ್ಟಿಗೆ ಬಂದು ಕೆಲಸ ಮಾಡೋದು ಈ ಕಾಡಲ್ಲಿ ಒಂದು ವಿಶೇಷ ಒಂದು ಟಾಪಿಕ್ ಅಂತ ಹೇಳ್ಬೋದು ಮೇಡಮ್. ಸೊ ಈಗ ನೀವೇನು ಕ್ರಮಗಳನ್ನ ತಗೊಳ್ತೀರಿ, ಏನು ಉದ್ದೇಶಗಳನ್ನ ಹೊಂದಿದ್ರೆ ಯಾವ ರೀತಿ ಜನರಿಗೆ ತಲುಪಿಸ್ತಾ ಇದ್ದೀರಾ? ಈಗ ನಮ್ಮ ಎಕೋ ಡೆವಲಪ್ಮೆಂಟ್ ಮಾಡೆಲ್ ಮೂಲಕ ಮೇಡಮ್ ನಾವು ಯಾವಾಗ ಅಲ್ಲಿ ಫಾರೆಸ್ಟ್ ಡಿಪೆಂಡೆಂಟ್ ಕಮ್ಯುನಿಟೀಸ್ಗೆ ನಾವು ಅವರ ಸಬಲೀಕರಣ ಮಾಡ್ತೀವಿ, ಅವ್ರನ್ನ ಯಾವ ರೀತಿಯಾಗಿ ಒಂದು ತಲುಪೋದಕ್ಕೆ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ತಾ ಇದ್ದೀರಾ? ಕ್ರಮಗಳು ಅಂತಂದ್ರೆ ಈಗ ನಾವು ಬೇರೆ ಬೇರೆ ಅದು ಲ್ಯಾಂಡ್ಸ್ಕೇಪ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಪ್ರದೇಶದಲ್ಲಿ ಯಾವ ರೀತಿ ಪೊಟೆನ್ಷಿಯಲ್ ಇದೆ ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಬೇಕಾಗುತ್ತೆ. ಈಗ ಒಂದು ಪ್ರೋಗ್ರಾಮು ಎಲ್ಲ ಕಡೆ ಸೇಮ್ ಇಂಪ್ಲಿಮೆಂಟೇಷನ್ ಮಾಡ್ತೀವಿ ಅಂದ್ರೆ ಅದು ಸ್ವಲ್ಪ ಕಷ್ಟ. ಹೌದು. ಸೊ ಹಿಂಗಾಗಿ ಆ ಪ್ರದೇಶಕ್ಕೆ ಆ ಜನರಿಗೆ ಏನು ನೆಸೆಸರಿ ಇದೆ, ನೀಡ್ ಏನಿದೆ ಅವರಿಗೆ, ಅವ್ರನ್ನ ಯಾವ ರೀತಿ ನಾವು ಅರಣ್ಯ ಸಂರಕ್ಷಣೆಯಲ್ಲಿ ಅವ್ರನ್ನ ತೊಡಗಿಸ್ಕೊಳ್ಬಹುದು ಅಂತ ನಾವು ಫಸ್ಟು ಅದು ಸ್ಟಡಿ ಮಾಡಿರ್ಬೇಕು ನಾವು. ಆಮೇಲೆ ಮಾತ್ರ ನೀವು ನಿಮ್ಮ ಒಂದು ಪರಿಸರ ಅಭಿವೃದ್ಧಿ ಮಾದರಿಗಳನ್ನ ನೀವು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಯಾವ್ದಾದ್ರು ಒಂದು ಉದಾಹರಣೆ ಹೇಳ್ಬೋದಾ? ನಮ್ಮ ಒಂದು ಉದಾಹರಣೆ ಅಂತಂದ್ರೆ ಈಗ ನಮ್ಮ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದ ಒಂದು ಸ್ವಯಂ ಎಣಿಸಿ ಅಂತೇನು ನಾವು ಸಪರೇಟ್ಲಿ ಎಕೋ ಡೆವಲಪ್ಮೆಂಟ್ ಆ್ಯಂಡ್ ನೇಚರ್ ಎಜುಕೇಷನ್ ಸೆಂಟರ್ ಅಂತ ಮಾಡಿದ್ದೀವಿ. ಸೊ ಅದ್ರ ಮೂಲಕ ನಾವು ಜನರಿಗೆ ಸಾಕಷ್ಟು ಈ ಪರಿಸರ ಅಭಿವೃದ್ಧಿ ಮಾಡೆಲ್ಗಳನ್ನು ತಲುಪಿಸಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ನಾನು ಮೆನ್ಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಅದು ಅಡವಿ ಜೇಂಕಾರ ಯೋಜನೆ ಅಂಥೇಳಿ. ಇದು ವೈಜ್ಞಾನಿಕ ಜೇನು ಕೃಷಿ ಪದ್ಧತಿನ ನೀವು ಜನರಿಗೆ ಹೆಂಗೆ ರೀಚ್ ಮಾಡಿಸೋದು, ಯಾವ ರೀತಿ ನೀವು ಅವರನ್ನು ಅವೈಜ್ಞಾನಿಕ ಪದ್ಧತಿಯಿಂದ ವೈಜ್ಞಾನಿಕ ಪದ್ಧತಿಗೆ ಅವ್ರನ್ನ ಟ್ರಾನ್ಸ್ಫಾರ್ಮ್ ಮಾಡೋದು ಅಂತೇಳಿ ನಾವು ವರ್ಕ್ ಮಾಡಿದ್ದೀವಿ. ಇಲ್ಲಿ ಅದರಲ್ಲಿ ಮುಖ್ಯವಾಗಿ ನಾವು ಹೇಳ್ಬೇಕಂತಂದ್ರೆ ಅಲ್ಲಿಗೆ ಜನರಿಗೆ ಸ್ವಲ್ಪ ಅದು ಟ್ರೆಡಿಷನಲ್ ನಾಲೆಜ್ ಇತ್ತು. ಅನ್ಸೈಂಟಿಫಿಕ್ ವೇಯಲ್ಲಿ ಅವರು ಹಾರ್ವೆಸ್ಟ್ ಸ್ವಲ್ಪ ಮಾಡ್ತಿದ್ರು ಈಗ ಓನ್ ಕನ್ಸಂಪ್ಷನ್ಗೆ ಅಂತೇಳಿ. ಸೊ ನಾವೇನು ಮಾಡಿದ್ವಿ, ಅವ್ರಿಗೆ ನಮ್ಮ ಇಲಾಖೆ ವತಿಯಿಂದ, ನಮ್ಮ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದ ವತಿಯಿಂದ ನಾವು ಅವರಿಗೆ ಫ್ರೀ ಬಿ ಬಾಕ್ಸಸ್ ಅನ್ನ ಕೊಟ್ಟು ಸೈಂಟಿಫಿಕ್ ಮಾನಿಟರಿಂಗ್ ಮಾಡಿ ಸೈಂಟಿಫಿಕ್ ಆಗಿ ಅವ್ರನ್ನ ಇವಾಗ ಟರ್ನ್ ಮಾಡಿದೀವಿ ನಾವು. ಸ್ವಲ್ಪ ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ಅವರಿಗೆ ನಾವು ಅವೇರ್ನೆಸ್ ಅವರ ಒಂದು ಗಮನಕ್ಕೆ ತಂದು ಸೊ ನಾವೀಗ ಅದನ್ನ ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಮಾಡಿ ಅದರಿಂದ ಬೆನಿಫಿಟ್ ತಗೊಂಡಿದ್ವಿ ಮೇಡಮ್. ಇವಾಗ ನಾವು ನಮ್ಮಲ್ಲಿ ಒಂದು 230 ಜನ ಗುಂಪಿದೆ. ದೇ ಆರ್ ಆಲ್ ಇನ್ವಾಲ್ವ್ಡ್ ಇನ್ ಬೀ ಕೀಪಿಂಗ್ ಅಂತ ಹೇಳಿ. ಅದರಲ್ಲಿ 10 ಜನ ಮಹಿಳೆಯರೇ ಇದ್ದಾರೆ, 130ಕ್ಕೂ ಹೆಚ್ಚು ಜನ ಮಹಿಳೆಯರು. ಸೊ ಈ ಮಹಿಳೆಯರನ್ನು ಸಂರಕ್ಷಣೆಯಲ್ಲಿ ತರೋದಾಗಿರ್ಬೋದು, ಅದೇ ರೀತಿ ಅಲ್ಲಿನ ಬೇರೆ ಬೇರೆ ಲೆವೆಲ್ಸ್ ಆಫ್ ಇದನ್ನು ತರೋದಾಗಿರ್ಬೋದು. ಇದು ಒಂದು ಜನರಿಗೆ. ಅದೇ ರೀತಿ ಮಕ್ಕಳಿಗೂ ಕೂಡ ನಾವು ಬೇರೆ ಬೇರೆ ಮಾಡೆಲ್ಸನ್ನು ಮಾಡಿದ್ದೀವಿ. ಈಗ ಎಕ್ಸಾಂಪಲ್ ಹೇಳಬೇಕಂದ್ರೆ ಪ್ರತಿ ಶನಿವಾರ ರವಿವಾರ ವೀಕೆಂಡ್ಸಿಗೆ ಅಥವಾ ಅವರಿಗೆ ಹಾಲಿಡೇಸ್ ಇದ್ದಾಗ ಅವರಿಗೆ ನಾವು ನಮ್ಮ ಇಲಾಖೆ ವತಿಯಿಂದ ನಾವು ಅವರಿಗೆ ಏನು ಎಕೋ ಡೆವಲಪ್ಮೆಂಟ್ ಮಾದರಿ ಅಂತ ಹೇಳ್ತೀವಿ, ಅದರಲ್ಲಿ ಫ್ರೀಯಾಗಿ ಮ್ಯೂಸಿಕ್ ಮತ್ತು ಡ್ರಾಯಿಂಗ್ ಕ್ಲಾಸಸ್ಸನ್ನು ಅವ್ರಿಗೆ ನಾವು ಆ ಫೆಸಿಲಿಟಿ ಮಾಡಿಕೊಟ್ಟಿದ್ದೀವಿ. ಯಾರು ಬಂದು ಅಟೆಂಡ್ ಆಗ್ಬೋದು. ಇವಾಗ ಮಕ್ಕಳು ನಮ್ಮ ಹತ್ರ ಬಂದು ಚಿತ್ರಕಲೆ ಕಲಿಯೋದಾಗಿರ್ಬೋದು, ಈ ಪೇಂಟಿಂಗು, ಅದೇ ರೀತಿ ಅವ್ರಿಗೆ ಇಂಟ್ರೆಸ್ಟ್ ಇರೋ ಮ್ಯೂಸಿಕ್ ಫಾರ್ಮ್ನ ಕಲಿಯೋದಾಗಿರ್ಬೋದು ಎಲ್ಲ ಮಾಡ್ತಿದ್ದಾರೆ. ಸೊ ಯಾವಾಗ ನೀವು ಒಂದು ಫ್ಯಾಮಿಲಿಯಲ್ಲಿ ಮಕ್ಕಳನ್ನ ರೀಚ್ ಮಾಡ್ತೀರಿ ಇಲಾಖೆ ವತಿಯಿಂದ, ಆಟೋಮೆಟಿಕಲಿ ಆ ಫ್ಯಾಮಿಲಿ ಕಂಪ್ಲೀಟ್ ಆಗಿ ನಮ್ಮ ಇಲಾಖೆ ಸಪೋರ್ಟಿಗೆ ಬರ್ತದೆ. ಯಾಕಂದ್ರೆ ನಾವು ಇರೋ ಪ್ರದೇಶದಲ್ಲಿ ಸ್ವಲ್ಪ ಫೆಸಿಲಿಟೀಸ್ ಸ್ವಲ್ಪ ಕಡಿಮೆ ಇರೋ ಕಾರಣ ನಾವು ಇಲಾಖೆ ವತಿಯಿಂದ ಈ ಥರ ಪೊಟೆನ್ಷಿಯಲ್ ಯಾವುದಿದೆ, ನೀವು ಓವರ್ ಆಲ್ ಮಕ್ಕಳ ಗ್ರೋತ್ಗೋಸ್ಕರ ಏನು ಮಾಡ್ಬೋದು, ಸೊ ಆಮೇಲೆ ಅದು ನೀವು ಒಂದು ಫ್ಯಾಮಿಲಿ ಡೆವಲಪ್ಮೆಂಟಿಗೆ ಯಾವ ರೀತಿ ನೀವು ನಮ್ಮ ಇಲಾಖೆಯಿಂದ ನಾವು ಕಾಂಟ್ರಿಬ್ಯೂಷನ್ ಮಾಡಬೇಕನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಇದು ಮಕ್ಕಳಿಗೋಸ್ಕರ ಇದು. ಆಮೇಲೆ ಮರಳಿ ಮನೆಗೆ ಅಂತಲೂ ಮಾಡಿದ್ವಿ ನಾವು.
ಈಗ ಹಾಸ್ಟೆಲ್ ಇರೋ ಮಕ್ಕಳಿಗೆ ಇಂಟೀರಿಯರ್ ಮನೆಗಳಿರ್ತದೆ. ಸೊ ಅವ್ರಿಗೆಲ್ಲ ಪೇರೆಂಟ್ಸು ಕೆಲಸದಲ್ಲಿರ್ತಾರೆ, ಅವ್ರನ್ನ ಕರ್ಕೊಂಡು ಹೋಗಿ ಬಿಟ್ಟು ಡೈಲಿ ಅವ್ರಿಗೆ ಅಷ್ಟು ಇದು ಮಾಡೋಕೆ ಆಗ್ತಿರಲ್ಲ. ಸೊ ಆ ಒಂದು ಕಾರಣಕ್ಕೋಸ್ಕರ ನಾವು ನಮ್ಮ ಇಲಾಖೆ ವತಿಯಿಂದ ನಾವು ಫ್ರೀ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿನೂ ಕೊಟ್ಟಿದ್ದೀವಿ. ಸೊ ಈ ರೀತಿ ಸಣ್ಣ ಪುಟ್ಟ ಕೇಳಲಿಕ್ಕೆ ಇದು ವಿಷಯ ಆದ್ರೂ ಕೂಡ ಇದು ಭಾಳ ಒಳ್ಳೆ ಇಂಪ್ಯಾಕ್ಟ್ ಕೂಡಿದೆ ಅಂತೇಳಿ. ಇವಾಗ ನೀವು ಫಾರೆಸ್ಟ್ ಡ್ವೆಲ್ಲಿಂಗ್ ಕಮ್ಯುನಿಟಿಯಲ್ಲಿ ಎಜುಕೇಷನ್ಗೋಸ್ಕರ ನೀವು ಇಷ್ಟು ನಾವು ಎಫರ್ಟ್ ಹಾಕ್ತಿದ್ದೀವಿ ಅಂತಂದರೆ ಅವರು ಎಜುಕೇಷನಲ್ಲಿ ಅವರು ಮುಂದೆ ಇದು ಆಗಿ ಏನು ಗ್ರೋತ್ ಆಗಿ ಸೊ ಅವರು ಆ ಕಮ್ಯುನಿಟಿನ ಅಪ್ಲಿಫ್ಟ್ ಮಾಡ್ತಾರೆ ಅಂತ ಹೇಳಿ ಒಂದು ಉದ್ದೇಶ ಇದು. ಸೊ ಮಹಿಳೆಯರ ಪಾತ್ರ ಏನಿದೆ ಈ ಪರಿಸರ ಅಭಿವೃದ್ಧಿಯಲ್ಲಿ? ನೀವು ಹೇಳಿದ್ರಿ ಎಷ್ಟೋ ವಿಷಯಗಳಲ್ಲಿ ಮಹಿಳೆಯರನ್ನ ಕೂಡ ತೊಡಗಿಸ್ಕೊಂಡಿದ್ದೀವಿ ಅಂತ. ಬೇರೆ ಏನು ಪಾತ್ರಗಳಿದೆ ಮಹಿಳೆಯರದು? ಮೇಡಮ್, ಈಗ ನಿಮ್ಗೆ ನಾನು ಮೆನ್ಷನ್ ಮಾಡ್ಬೇಕಂತಂದರೆ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಏನು 1988 ಬಂತು, ಅದರಲ್ಲಿ ಭಾಳ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಆಗಿದೆ. ಅರಣ್ಯ ನಾವು ಅಷ್ಟು ಎಫೆಕ್ಟಿವ್ ಆಗಿ ನೀವು ಸಂರಕ್ಷಣೆ ಮಾಡಬೇಕಂತಿದ್ರೆ, ಓವರ್ ಆಲ್ ಎನ್ವೈರನ್ಮೆಂಟ್ ಕನ್ಸರ್ವೇಷನ್ ಮಾಡಬೇಕಂತಿದ್ರೆ ಅದರಲ್ಲಿ ಮಹಿಳೆಯರ ಪಾತ್ರ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದು ಎಲ್ಲರಿಗೂ ಪ್ರಾಕ್ಟಿಕಲ್ ಆಗಿ ಅನುಭವ ಆಗದೇನೂ ಇರ್ಬೋದು. ಬಟ್ ಈಗ ಹೆಂಗಂತಂದರೆ ನಾವು ಬರೀ ಅದು ಅರಣ್ಯ ಸಂರಕ್ಷಣೆ ಜೊತೆಗೆ ಆ ಅರಣ್ಯದ ಮೇಲೆ ಅವಲಂಬಿತರಾಗಿರುವಂಥ ಮಹಿಳೆಯರ ಅಭಿವೃದ್ಧಿನೂ ಕೂಡ ಮಾಡಿದರೆ ಸೊ ಅವರು ಇಂಟರ್ನ್ ಕನ್ಸರ್ವೇಷನಲ್ಲಿ ಇನ್ನೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ನಮಗೆ ಒಂದು ಕೈ ಜೋಡಿಸ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಇದು. ಸೊ ಇದರಲ್ಲಿ ನಾವು ಈಗ ಒಂದು ಉದಾಹರಣೆ ತೊಗೊಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಒಂದು ಪ್ರಮುಖ ಉದಾಹರಣೆ ಇದು. ಅಮೃತಾದೇವಿ ಬಿಷ್ಣೋಯ್ ಅವರು ಕೇಜ್ರಿ ಮರಗಳನ್ನ ಕಾಪಾಡಲಿಕ್ಕೆ ಅಂತ ಅವ್ರ ಪ್ರಾಣನೇ ಸ್ಯಾಕ್ರಿಫೈಸ್ ಮಾಡಿದ್ರು ಅವರು. ಸೊ ಈ ಥರ ಸುಮಾರಷ್ಟು ಎಕ್ಸಾಂಪಲ್ಸ್ ಇದೆ ನಮ್ಮ ಕಡೆ. ಸೊ ಆ ಎಲ್ಲ ಎಕ್ಸಾಂಪಲ್ಸ್ನ ನೋಡಿದಾಗ ಒಂದು ಅರ್ಥ ಆಗೋದೇನಂತಂದರೆ, ಆಮೇಲೆ ನಾವೀಗ ಪ್ರಾಕ್ಟಿಕಲ್ ಆಗು ನೋಡಿರೋದೇನಂತಂದರೆ, ವುಮನ್ ಲೈಕ್ ದೀಸ್ ವುಮೆನ್ ಫಾರೆಸ್ಟ್ ಡ್ವೆಲ್ಲಿಂಗ್ ವುಮೆನ್ ದೇ ಹ್ಯಾವ್ ಡಿಫರೆಂಟ್ ಸೆನ್ಸಿಟಿವಿಟಿ ಟುವರ್ಡ್ಸ್ ಕನ್ಸರ್ವೇಷನ್. ಸೊ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ ಮಹಿಳೆಯರದು ಅಂತ ಹೇಳ್ತೀರಿ. ಅವ್ರಿಗೆ ಅದೊಂದು ಎಮೋಷನ್ನೇ ಬೇರೆ ಇರ್ತದೆ ಮೇಡಮ್. ಈಗ ಅರಣ್ಯ ಆಗಿರ್ಬೋದು, ಮತ್ತೆ ಅಲ್ಲಿ ವೈಲ್ಡ್ ಲೈಫು, ಬೇರೆ ಯಾವುದು ಪ್ರಾಣಿ ಪಕ್ಷಿ, ಒಂದು ಸಣ್ಣ ಸಣ್ಣ ಚಿಟ್ಟೆಗಳನ್ನ ಹಿಡ್ಕೊಂಡು ಕೂಡ ಅವ್ರಿಗೆ ಒಂದು ಎಮೋಷನ್ಸ್ ಬೇರೆ ಇರ್ತದೆ. ಸೊ ಈ ಎಮೋಷನ್ಸನ್ನು ನಾವು ರಿಟೈನ್ ಮಾಡ್ಬೇಕು ಅವರಲ್ಲಿ. ಅದು ರಿಟೈನ್ ಮಾಡಬೇಕಪ್ಪ ನಾವು ಅವ್ರಿಗೆ ಒಂದು ಮಹಿಳೆಯರಲ್ಲಿ ಈ ಒಂದು ಏನು ಭಾವನೆನ ನಾವು ಉಳಿಸ್ಕೋಬೇಕಂತಂದರೆ ಅವ್ರನ್ನ ನಾವು ಸಬಲೀಕರಣ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಈ ಮಹಿಳಾ ಸಬಲೀಕರಣಕ್ಕಾಗಿ ಏನೇನು ಕ್ರಮಗಳನ್ನ ಕೈಗೊಂಡಿದ್ದೀರಿ ನೀವು? ನಾವು ನಮ್ಮ ಇಲಾಖೆ ವತಿಯಿಂದ ನಾನು ಈಗ ಬೇರೆ ಬೇರೆ ಕಡೆ ಬೇರೆ ಮಾಡೆಲ್ಸ್ ಎಲ್ಲ ನಡೀತಿದೆ ಮೇಡಮ್. ಬಟ್ ಈಗ ನಾವು ನಮ್ಮ ಇಲಾಖೆ ವತಿಯಿಂದ ನಾವು ಸ್ವಯಂ ಏಣಿಸ್ ಅಂತ ಏನು ಹೇಳಿದೆ, ಸೊ ಅದರ ಮೂಲಕ ನಾವು ಸ್ವಸಹಾಯ ಸಂಘಗಳನ್ನ ರಚಿಸಿದ್ದೀವಿ. ಸೊ ಅದೇ ರೀತಿ ಈಗ ನಾವು ಒಂದು ಸಸ್ಟೈನೇಬಲ್ ಪ್ರಾಡಕ್ಟ್ ಅಂತ ಏನು ಹೇಳ್ತೀವಿ, ಕಾಯರ್ ಡೋರ್ ಮ್ಯಾಟ್ಸು, ತೆಂಗಿನ ನಾರಿನ ಘಟಕನೂ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅದರಲ್ಲಿ ಕಂಟಿನ್ಯೂಸ್ ಆಗಿ ಹೆಣ್ಮಕ್ಳು ಬಂದು ಕೆಲಸ ಮಾಡ್ತಾರೆ. ಫಾರೆಸ್ಟ್ ಡ್ವೆಲ್ಲಿಂಗ್ ವುಮನ್ಗಂತಾನೆ ಮಾಡಿದ್ದು. ಅದೇ ರೀತಿ ಈಗ ವೈಜ್ಞಾನಿಕ ಜೀನು ಕೃಷಿಯಲ್ಲೂ ಕೂಡ ಅಷ್ಟೇ. ನಾವು ಅವ್ರಿಗೆ ಏನು ಪೆಟ್ಟಿಗೆ ಕೊಟ್ಟು ಸೈಂಟಿಫಿಕ್ ಮಾನಿಟರಿಂಗ್ ಮಾಡ್ತೀವಿ. ಇವಾಗ ಬೇರೆ ಜನರಿಗಿಂತನ ಹೆಣ್ಮಕ್ಳೇ ಚೆನ್ನಾಗಿ ಮಾಡ್ತಿದ್ದಾರೆ. ಯಾಕಂದ್ರೆ ಅವ್ರಿಗೆ ಅದು ನಾವು ಯಾವಾಗ ಪೆಟ್ಟಿಗೆ ಒಯ್ದು ಮನೆಗೆ ಇಡ್ತೀವಿ, ಅವ್ರಿಗೆ ಅದೊಂದು ಎಮೋಷನ್ನೇ ಬೇರೆ. ಇದು ನನ್ನ ಪೆಟ್ಟಿಗೆ, ನಾನು ಇದನ್ನ ಉಳಿಸ್ಬೇಕು, ಒಂದು ಮಗು ತರ ಅವ್ರು ಕಾಪಾಡ್ತಿದ್ದಾರೆ ಇವಾಗ. ಸೊ ಆ ಜೇನು ಹುಳುಗಳಾಗಿರ್ಬೋದು, ಜೇನು ಪೆಟ್ಟಿಗೆ ಆಗಿರ್ಬೋದು, ಅಥವಾ ತಾವು ಮಾಡೋ ಕೆಲಸ ಆಗಿರ್ಬೋದು, ದೇ ಆರ್ ಶೋವಿಂಗ್ ಸೋ ಮಚ್ ಪ್ಯಾಷನ್. ಸೊ ಅದು ನಮಗೆ ಕನ್ಸರ್ವೇಷನ್ ಭಾಳ ಹೆಲ್ಪ್ ಆಗ್ತಿದೆ. ಈಗ ನಾವು ಬೇರೆ ಬೇರೆ ಏನೋ ಪ್ರೋಗ್ರಾಮ್ಸ್ ಹೇಳಿದೆ, ಆ ಒಂದು ಪ್ರೋಗ್ರಾಮ್ಸ್ ಮುಖಾಂತರ ಇಷ್ಟೆಲ್ಲ ಫ್ಯಾಮಿಲೀಸ್ಗೆ ನಾವು ರೀಚ್ ಆಗಿದ್ದೀವಿ. ಅದರಲ್ಲಿ ಮಹಿಳೆಯರ ರೆಸ್ಪಾನ್ಸ್ ಭಾಳ ಚೆನ್ನಾಗಿದೆ. ಸೊ ಹಾಗಾಗಿ ಒಂದು ಇಲ್ಲ ಅಂದ್ರೂ ಒಂದು 300-400 ಜನ ಮಹಿಳೆಯರಿಗೆ ನಮ್ಮ ಕನ್ಸರ್ವೇಷನಲ್ಲಿ ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಇನ್ನು ಬೇರೆ ಏನೇನು ಕ್ರಮಗಳನ್ನ ಅಂದರೆ ಇವಾಗ ಸ್ವಸಹಾಯ ಸಂಘಗಳು ಈ ಪರಿಸರ ಅಭಿವೃದ್ಧಿಯಲ್ಲಿ ಬಹಳಷ್ಟು ಪಾತ್ರಗಳನ್ನ ವಹಿಸಿದೆ ಅಂತ ಹೇಳುವಾಗ, ಇನ್ನು ಬೇರೆ ಯಾವ ಅಂಶಗಳಲ್ಲಿ ಅವರು ನಮಗೆ ನೆರವಾಗ್ತಾ ಇದ್ದಾರೆ ಮಹಿಳಾ ಸ್ವಸಹಾಯ ಸಂಘಗಳು? ಈಗ ನಾವು ಸ್ವಸಹಾಯ ಸಂಘ ಅಂತ ಏನು ಹೇಳಿದ್ರಿ ತಾವು, ಸೊ ಇದು ಬರೀ ಮಹಿಳೆಯರ ಗುಂಪಲ್ಲ. ಇದು ಅವರು ಸಾಮಾಜಿಕವಾಗಿ, ಆಮೇಲೆ ಮಾನಸಿಕವಾಗಿ, ಆರ್ಥಿಕವಾಗಿ ಅವ್ರನ್ನ ಸದೃಢಗೊಳಿಸುವಂತ ಒಂದು ವೇದಿಕೆ. ಇದು ಪ್ಲಾಟ್ಫಾರ್ಮ್. ಇದು ಯಾರಿಗೂ ಅಷ್ಟು ಲೈಕ್ ಫಾರೆಸ್ಟ್ ಅಲ್ಲಿರೋ ಹೆಣ್ಮಕ್ಳಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಇರಲ್ಲ. ಸ್ವಸಹಾಯ ಸಂಘ ನಾವು ಏನು ಮಾಡಬೇಕು, ನಾವು ಯಾವ ರೀತಿ ಕಾಂಟ್ರಿಬ್ಯೂಷನ್ ಮಾಡಬೇಕು, ನಾವು ನಮ್ಮನ್ನ ಯಾವ ರೀತಿ ಬಲಪಡಿಸ್ಕೋಬೇಕು ಅನ್ನೋದು ಅವ್ರಿಗೆ ಅಷ್ಟು ಐಡಿಯಾ ಸ್ವಲ್ಪ ಕಡಿಮೆ. ಸೊ ಅದರಿಂದ ನಾವೇನು ಮಾಡಿದ್ವಿ, ಇಲಾಖೆ ವತಿಯಿಂದ ಅವ್ರಿಗೆ ಒಂದು ಲೈವ್ಲಿಹುಡ್ ಆಪರ್ಚುನಿಟಿನ ಪ್ರೊವೈಡ್ ಮಾಡಲಿಕ್ಕೆ ಈ ಸ್ವಸಹಾಯ ಸಂಘಗಳು ಒಂದು ಪ್ಲಾಟ್ಫಾರ್ಮ್ ಇದು. ನೀವು ಅವ್ರನ್ನ ಒಂದು ಹೆಣ್ಮಕ್ಳ ಗುಡ್ ಕ್ಲಸ್ಟರ್ ಮಾಡೋದಾಗಿರ್ಬೋದು. ಸೊ ಅವ್ರಿಗೆ ಮೈಕ್ರೋ ಫೈನಾನ್ಸಿಂಗ್, ಈ ಉಳಿತಾಯದ ಅಭ್ಯಾಸನ ಕಲಿಸ್ಕೊಡೋದು. ಆಮೇಲೆ ಅವ್ರಿಗೆ ನೀವು ಸಾಮಾಜಿಕವಾಗಿ ಯಾವ ರೀತಿ ಜನರ ಜೊತೆ ಬರೀಬೇಕು, ಆರ್ಥಿಕವಾಗಿ ಕೂಡ ಅವರು ಸಬಲೀಕರಣ ಆಗ್ತಾರೆ. ಹೌದು, ಅದಕ್ಕೆ ಇದೊಂದು ಸ್ವಸಹಾಯ ಸಂಘ ಅದು ಒಂದು ಟೂಲ್ ಅಂತಾನೆ ಹೇಳ್ಬೋದು ನಾವು. ಸೊ ಆ ರೀತಿ ನೀವು ಯಾವಾಗ ಅವ್ರಿಗೆ ಒಂದು ಈ ಏಕತಾ ಮನೋಭಾವ, ಆಮೇಲೆ ಈ ಒಂದು ಸಹಕಾರ ಮನೋಭಾವನೆ ಅವ್ರ ಒಬ್ಬರಲ್ಲಿ ಒಬ್ಬರು ಬರ್ತದೆ, ಆಟೋಮೆಟಿಕಲಿ ಅವ್ರ ಫಾರೆಸ್ಟ್ ಮೇಲಿನ ಒಂದು ಪ್ರೀತಿ ಕೂಡ ಜಾಸ್ತಿ ಆಗ್ತದೆ ಅಂತ ಹೇಳಿ. ಇದು ಯಾವಾಗ 4-5 ಜನ ಹೆಣ್ಮಕ್ಳು ಅಥವಾ 10 ಜನ ಹೆಣ್ಮಕ್ಳು, 20 ಜನ ಹೆಣ್ಮಕ್ಳು ಗುಂಪಾಗಿ ಅವ್ರಿಗೆ ಕಾನ್ಫಿಡೆನ್ಸ್ ಬರ್ತದೆ, ಆಟೋಮೆಟಿಕಲಿ ಅವರು ಡೈರೆಕ್ಟ್ಲಿ ಮತ್ತು ಇಂಡೈರೆಕ್ಟ್ಲಿ ಅವರು
ಅವೇರ್ ಆಗ್ತಾರೆ. ಈಗ ಅರಣ್ಯ ಸಂರಕ್ಷಣೆ ಅಂದ್ರೇನು, ವನ್ಯಜೀವಿ ಸಂರಕ್ಷಣೆ ಅಂದ್ರೇನು, ಅವರು 4 ಜನರಿಗೆ ತಿಳಿಸ್ಕೊಡ್ತಾರೆ ವಾಪಸ್. ಒಬ್ಬಳು ಹೆಣ್ಮಗಳು ನೀವು ಹೇಳಿದ್ರೆ 4 ಜನರಿಗೆ ಹೇಳ್ತಾಳೆ. ಹೌದು. ಸೊ ಯಾವ ರೀತಿ ಯಾಕೆ ಇಂಪಾರ್ಟೆಂಟ್ ಇದೆ, ನಾವು ಕಾಡಿನಲ್ಲೇ ಇದ್ರೂ ಕೂಡ ನಾವು ಯಾವ ರೀತಿ ಇನ್ನೂ ಚೆನ್ನಾಗಿ ಫಾರೆಸ್ಟನ್ನ ಕನ್ಸರ್ವ್ ಮಾಡ್ಬೇಕಂತೇಳಿ ಅವರು ಸ್ವಲ್ಪ ಇದರಲ್ಲಿ ಎಫೆಕ್ಟಿವ್ ಆಗಿ ಅವರು ಪಾರ್ಟಿಸಿಪೇಟ್ ಮಾಡ್ಬೋದು. ಪರಿಸರ ಸಂರಕ್ಷಣೆಯಲ್ಲಿ ಇಲಾಖೆ ಇನ್ನ ಬೇರೆ ಯೋಜನೆಗಳನ್ನ ಯಾವ ರೀತಿ ಹಾಕ್ಕೊಳ್ತಾ ಇದೆ, ಮುಂಬರುವ ಯೋಜನೆಗಳ ಬಗ್ಗೆ ಏನಾದ್ರು ತಿಳಿಸೋಕ್ಕಾಗತ್ತಾ? ಈ ಎಕೋ ಡೆವಲಪ್ಮೆಂಟ್ ಜೊತೆಗೆ ಎಕೋ ಟೂರಿಸಮ್ನು ನೀವು ಇನಿಷಿಯೇಟ್ ಮಾಡಿದರೆ ಅಲ್ಲಿನ ನೇಚರ್ ಗೈಡ್ಸ್ ಟ್ರೈನಿಂಗ್ ಆಗಿರ್ಬೋದು, ಆಮೇಲೆ ಹೆಣ್ಮಕ್ಳಿಗೆ ಇನ್ನೂ ಉದ್ಯೋಗ ಅವಕಾಶಗಳು ಜಾಸ್ತಿ ಆಗ್ತವೆ. ಈಗ ನಾನು ಕ್ವೈರ್ ಮ್ಯಾಟ್ ಮಾಡೋದು ಹೇಳಿದೆ, ಆಮೇಲೆ ಈಗ ನಾವು ಬೀ ಕೀಪಿಂಗ್ ಅಲ್ಲಿ ಇನ್ವಾಲ್ವ್ ಮಾಡಿದೀವಿ ಅಂತ ಹೇಳಿದೀವಿ. ಈ ಎಲ್ಲ ಔಟ್ಲೆಟ್ಗಳನ್ನ ಹಾಕೋದಾಗಿರ್ಬೋದು, ಇದರಲ್ಲೂ ಕಮ್ಯುನಿಟಿನ ಇನ್ವಾಲ್ವ್ ಮಾಡಬೇಕು. ಅಂದಾಗ ಮಾತ್ರ ಇದು ಸಕ್ಸಸ್ಫುಲ್ ಮಾಡೆಲ್ ಆಗಿ ರನ್ ಆಗ್ತದೆ ಅಂತ ಹೇಳಿ. ಸೊ ಎಕೋ ಟೂರಿಸಮ್ ಇಂದ ಟೂರಿಸ್ಟ್ ಎಲ್ಲ ಬರ್ತಾರೆ, ಆ ಲ್ಯಾಂಡ್ಸ್ಕೇಪ್ ಸ್ವಲ್ಪ ಫೈನಾನ್ಷಿಯಲಿ ಗ್ರೋ ಆಗ್ತದೆ. ಆವಾಗ ಇನ್ನೂ ಕಾನ್ಫಿಡೆನ್ಸ್ ಬರ್ತದೆ ಆ ಕಮ್ಯುನಿಟಿಗೆ, ನಮ್ಮ ಕಾಲ ಮೇಲೆ ನಾವೇ ನಿಂತ್ಕೋಬಹುದಲ್ಲ, ಇಷ್ಟೆಲ್ಲ ಅರಣ್ಯ ಇಲಾಖೆಯಿಂದ ಬಂದಿದೆ, ನಾವು ಅರಣ್ಯ ಇಲಾಖೆಗೆ ಏನಾದ್ರು ವಾಪಸ್ ಕೊಡುಗೆ ಕೊಡ್ಬೋದು ಅಂತ ಹೇಳಿ ಅವರು ಆಟೋಮೆಟಿಕಲಿ ಅದು ಸೆನ್ಸ್ ಬರ್ತದದು. ಮತ್ತು ಅದೇ ರೀತಿ ನೀವು ಯಾವಾಗ ಜನರಿಗೆ ಆದಾಯ ಬರುವಂತಹ ನೀವು ಒಂದು ಮಾರ್ಗಗಳನ್ನ ಹೇಳ್ಕೊಡ್ತೀರಿ, ಅವಾಗ ಆದಾಯ ಗಳಿಸಿದ ಕೂಡಲೇ ಅವ್ರಿಗೆ ಫಾರೆಸ್ಟ್ ಡಿಪೆಂಡೆನ್ಸಿ ಕಡಿಮೆ ಆಗ್ತದೆ, ಆಸಕ್ತಿ ಹೆಚ್ಚಾಗುತ್ತೆ. ಅದೇ ರೀತಿ ಫಾರೆಸ್ಟ್ ಡಿಪೆಂಡೆನ್ಸಿ ಕಡಿಮೆ ಆಗ್ತದೆ ಅವ್ರದ್ದು. ಇವಾಗ ಮಹಿಳೆಯರಿಗೆ ಉದಾಹರಣೆ ಹೇಳ್ಬೇಕಂದ್ರೆ LPG ಎಲ್ಲ ಅಫೋರ್ಡ್ ಮಾಡ್ಲಿಕ್ಕೆ ಮೊದಲು ಬಹಳ ಕಷ್ಟ ಇತ್ತು. ನೀವು ಯಾವಾಗ ಈಗ ಬೀ ಕೀಪಿಂಗ್ ಇಂದ ಅಥವಾ ಇನ್ನೂ ಯಾವುದೋ ಒಂದು ಪ್ರೋಗ್ರಾಮ್ ಇಂದ ಬೇರೆ ಬೇರೆ ಮಾರ್ಗಗಳಿಂದ ನೀವು ಅವ್ರಿಗೆ ದುಡ್ಡು ಬರೋ ತರ ಮಾಡಿದ್ರೆ, ಅವರು ಕಾಡಿಗೆ ಹೋಗಕ್ಕೆ ಕಟ್ಗೆ ತರಲ್ಲ, ಜೇನು ತರಲ್ಲ, ಅವರು ಬೇರೆ ಯಾವ ಪ್ರಾಡಕ್ಟ್ನು ಅವರು ಕಾನ್ಸಂಟ್ರೇಟ್ ಮಾಡಲ್ಲ. ಅವ್ರಿಗೆ ಗೊತ್ತು ನಮ್ಮ ಹತ್ರ ದುಡ್ಡಿದೆ, ನಾವ್ ಯಾಕೆ ಅಪ್ಗ್ರೇಡ್ ಆಗಬಾರ್ದು, ನಾವ್ ಯಾಕೆ ನಮ್ಮನ್ನ ನಾವು ಇವಾಲ್ವ್ ಆಗಬಾರ್ದು ಅಂತ ಹೇಳಿ. ಸೊ ಅವರು ಫಾರೆಸ್ಟ್ ಡಿಪೆಂಡೆನ್ಸಿನ ಕಡಿಮೆ ಮಾಡೋ ಚಾನ್ಸಸ್ ಬಹಳ ಇರ್ತದೆ ಅಂತ ಹೇಳಿ. ಸೊ ನಾವೀಗ ಒಂದು ಫ್ಯಾಮಿಲಿಯಲ್ಲಿ ಮಹಿಳೆಯನ್ನ ನೀವು ರೀಚ್ ಮಾಡಿದ್ರೆ ನೀವು ಇಡೀ ಎಂಟೈರ್ ಫ್ಯಾಮಿಲಿ ರೀಚ್ ಮಾಡ್ದಂಗೆ. ಇದು ಸೊ ಮೊದಲು ಹೆಣ್ಣನ್ನು ಟಾರ್ಗೆಟ್ ಮಾಡಿದ್ರೆ ಇಡೀ ಕುಟುಂಬನೇ ಒಂದು ಪರಿಸರ ಅಭಿವೃದ್ಧಿಯಲ್ಲಿ ತೊಡಕೊಳ್ಳುತ್ತೆ. ಇವಾಗ ನಮ್ಮ ಒಂದು ಮಾದರಿ ಪರಿಸರ ಮಾದರಿ ಅಂತಂದ್ರೆ ಅಭಿವೃದ್ಧಿ ಮಾದರಿಗಳೇ ಆ ಥರ ಮೇಡಮ್. ನೀವು ಬರೀ ಹೆಣ್ಮಕ್ಳನ್ನೇ ಕಾನ್ಸಂಟ್ರೇಟ್ ಮಾಡಂಗಿಲ್ಲ, ಬರೀ ಎಲ್ಡರ್ಸನ್ನೇ ನೀವು ಮಾಡಂಗಿಲ್ಲ, ಮಕ್ಕಳನ್ನೂ ನೀವು ಅಭಿವೃದ್ಧಿ ಪಡಿಸಿ ಇಡೀ ಕುಟುಂಬನ ನೀವು ಓವರ್ ಆಲ್ ಡೆವಲಪ್ಮೆಂಟ್ ಹತ್ರ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾಗ್ತದೆ. ಸೊ ಇಡೀ ಕುಟುಂಬನೇ ಒಂದು ಪರಿಸರ ಸಂರಕ್ಷಣೆಯಲ್ಲಿ ತೊಡಕೊಳ್ಳೋದ್ರಿಂದ ಪರಿಸರ ಅಭಿವೃದ್ಧಿ ಕೂಡ ಸಾಧ್ಯ. ನೀವು ಈ ಇಲಾಖೆಯಿಂದ ಬಹಳಷ್ಟು ಯೋಜನೆಗಳನ್ನ ಹಾಕ್ಕೊಂಡು ಒಂದು ಮಹಿಳಾ ಸಬಲೀಕರಣ ಆಗಿರ್ಬೋದು, ಜೊತೆಗೆ ಪರಿಸರ ಅಭಿವೃದ್ಧಿಯನ್ನು ಕೂಡ ಆಗಿರಬಹುದು, ಎರಡೂ ಒಟ್ಟೊಟ್ಟಿಗೆ ಒಂದು ನಡೀತಾ ಇರೋದು ಬಹಳಷ್ಟು ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು. ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳಷ್ಟು ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ.